ಏ ತಾಂಡವ್, ಆರ್ ಯು ಓಕೆ? ಇಲ್ಲಿಗೆ ಯಾಕೆ ಬರೋದಕ್ಕೆ ಹೇಳ್ದೆ? ಅನಿ, ಬರ್ತಾ ಬರ್ತಾ ಈ ತನ್ವಿ ತುಂಬಾ ಅತಿಯಾಗಿ ಆಡ್ತಿದ್ದಾಳೆ. ತನ್ವಿನಾ? ಅವಳೇನ್ ಮಾಡಿದ್ಲು ತಾಂಡವ್ ಇವಾಗ? ನಾನು ಮನೇಲಿದ್ದಾಗ ಎಲ್ಲ ಸರಿಯಾಗೇ ಇತ್ತು. ನನ್ನ ಮಕ್ಕಳನ್ನ ನನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದು. ಎಲ್ಲರೂ ಅವ್ರವ್ರದ್ದೇ ಡೆಸಿಷನ್ ತಗೊಳಕ್ಕೆಲ್ಲ ಶುರು ಮಾಡ್ಬಿಟ್ಟಿದ್ದಾರೆ. ಸುನಂದವ್ರಿ, ಏನಿದೆಲ್ಲ? ಅಲ್ಲ ಸುನಂದ, ಯಾರ ಹತ್ರ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ವಾ ನಿಮ್ಗೆ? ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ನಾವೆಲ್ಲ ಇಷ್ಟು ಒದ್ದಾಡಿದ್ವಿ, ಅದು ನಿಮಗ್ ಗೊತ್ತಿಲ್ವಾ? ಅವತ್ ರಾತ್ರಿ ಕಿಶನ್ ಪೂಜಾ ಕನ್ನಿಕಾ ಬಂದಾಗ ಎಷ್ಟು ಕಷ್ಟಪಟ್ಟು ಸಂಭಾಳಿಸಿದ್ವಿ ನಾವು, ಗೊತ್ತು ತಾನೆ ನಿಮ್ಗೆ? ಅದೆಲ್ಲ ನಾವು ಬುದ್ಧಿ ಇಲ್ದೆ ಮಾಡಿದ್ದು ಅಂತನಾ? ಅಲ್ಲ, ನೀವ್ ಏನ್ ಯೋಚನೆ ಮಾಡಿದನ್ನ ಹೇಳಿದ್ರಿ ಅನ್ನೋದು ನನಗೆ ಗೊತ್ತೇ ಆಗ್ತಿಲ್ಲ. ದೀಪ್ತಿ ಅಮ್ಮ, ನಾನು ಸರಿಯಾಗಿ ಯೋಚನೆ ಮಾಡಿದೀನಿ. ಏನು ಏನ್ ಸರಿಯಾಗಿ ಯೋಚನೆ ಮಾಡಿದ್ರಿ ನೀವು? ಅದಕ್ಕೆ ಇಷ್ಟೆಲ್ಲ ಆಗಿದ್ದ? ಎಷ್ಟು ದೊಡ್ಡ ಸಮಸ್ಯೆ ಆಗಿದೆ ಅನ್ನೋ ಅಂದಾಜಾರು ಇದೆಯಾ ನಿಮ್ಗೆ? ಈ ತರ ಸಮಸ್ಯೆ ಆಗುತ್ತೆ ಅಂತಾನೆ ಅವತ್ತಿಂದ ನಾನು ಬಡ್ಕೊಂಡೆ ಇದನ್ನೆಲ್ಲ ನಿಲ್ಸ್ಬಿಡಿ ಅಂತ. ಆದ್ರೆ ನಿಮ್ಗೆ ಯಾರಿಗೂ ನನ್ ಮಾತೇ ಅರ್ಥ ಆಗ್ಲಿಲ್ವಲ್ಲ. ಫ್ರೆಂಡು ಅಂತ ಸಪೋರ್ಟ್ ಮಾಡಿದ್ರಿ, ಈಗ ನೋಡಿ ಏನಾಯ್ತು ಅಂತ. ಅಮ್ಮ, ಇಷ್ಟಕ್ಕೂ ನೀನ್ ಯಾಕೆ ಹೇಳಕ್ ಹೋದೆ? ಸುಮ್ನಿದ್ರೆ ಎಲ್ಲ ಸರಿಯಾಗಿ ಇರೋದು. ಹೌದಾ ಭಾಗ್ಯ? ನಾನ್ ಸುಮ್ನಿರ್ಬೇಕಾಗಿತ್ತ? ಅಲ್ಲ, ಈ ಬೀಗ್ತಿ ಅಮ್ಮ ಮಾಡಿರೋ ತರ ನಾನು ಮಾಡಿದ್ರೆ ಬೀಗ್ತಿ ಅಮ್ಮ ಸುಮ್ನೆ ಇರ್ತಿದ್ರ? ಇಲ್ಲ ತಾನೆ? ಎಷ್ಟು ದೊಡ್ಡ ರಂಪ ಮಾಡಿರೋರು, ಎಲ್ಲ ನನ್ನಿಂದನೇ ಆಯ್ತು ಅಂತ ನನ್ ಮೇಲೆನೆ ರೇಗಾಡ್ತಾ ಇರ್ಲಿಲ್ವಾ? ನೋಡಿ, ನಾನ್ ಮಾಡಿರೋ ನಿರ್ಧಾರ ಸರಿಯಾಗೇ ಇದೆ. ಇದನ್ನೇ ಬೇಡ ಅಂತ ಹೇಳಿದ್ದು ಸುನಂದ, ಪೂಜಾಗ್ ಹೇಳೋ ಅವಶ್ಯಕತೆ ಇರ್ಲಿಲ್ಲ. ನಿಮ್ ಪ್ರಕಾರ ಅವಶ್ಯಕತೆ ಇದೆಯೋ ಇಲ್ವೋ ನನಗ್ ಗೊತ್ತಿಲ್ಲ, ಆದ್ರೆ ನನ್ ಪ್ರಕಾರ ಅವಶ್ಯಕತೆ ಇತ್ತು. ಪೂಜೆನಿಂದ ವಿಷಯ ಗೊತ್ತಾಗಿದ್ದಕ್ಕೆ ಬೀಗರು ಅಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ದಾರೆ. ಅವ್ರು ಹೇಳಿದ್ದನ್ನ ನೀವು ಕೇಳಿಸ್ಕೊಳ್ಳಿಲ್ವಾ? ಪೂಜಾ, ನೀನ್ ಹೇಳಿದ್ದು ಒಳ್ಳೇದಾಯ್ತು, ಮೂರನೇವರಿಂದ ಗೊತ್ತಾಗಿದ್ರೆ ಇನ್ನೂ ಬೇಜಾರಾಗ್ತಿತ್ತು ಅಂತ ಹೇಳಿದ್ ಕೇಳಿಸ್ಲಿಲ್ವಾ ನಿಮ್ಗೆ? ಹಾಗೇನಾದ್ರೂ ಆಗಿದ್ರೆ ಇನ್ನೆಷ್ಟು ಸಮಸ್ಯೆ ಆಗ್ತಿತ್ತು ಅಂತ ಸ್ವಲ್ಪ ಯೋಚನೆ ಮಾಡಿ. ಅಯ್ಯೋ, ನೀವ್ ಹೇಳಿರ್ಲಿಲ್ಲ ಅಂತಿದ್ರೆ ಅವ್ರಿಗೆ ವಿಷಯನೇ ಗೊತ್ತಾಗ್ತಿರ್ಲಿಲ್ಲ. ನೋಡಿ, ಮಾಡೋ ತಪ್ಪು ಮಾಡ್ಬಿಟ್ಟು ನಾ ಮಾಡಿದ್ದೆ ಸರಿ ಅಂತ ನನ್ನ ಹತ್ರ ವಾದ ಮಾಡೋಕ್ ಬರ್ಬೇಡಿ. ನೋಡಿ ಬೀಗ್ತಿ ಅಮ್ಮ, ನಾನ್ ಮಾಡಿದ ತಪ್ಪು ಅಂತ ನನಗ್ ಅನಿಸ್ತಾ ಇಲ್ಲ. ನಾನ್ ಸರಿಯಾಗಿ ಮಾಡಿದೀನಿ. ಈ ವಿಷಯದಿಂದ ಪೂಜನಿಗೆ ತೊಂದರೆ ಆಗುತ್ತೆ ಅಂತ ಅನಿಸ್ತು, ಅದಕ್ಕೆ ಎಲ್ಲ ವಿಷಯನೂ ಹೇಳ್ದೆ. ನಿಮ್ ಹತ್ರ ಎಲ್ಲ ನಾನ್ ಮಾಡಿದ್ ಸರಿ ಅಂತ ಹೇಳ್ಕೊಳ್ಳೋ ಅಗತ್ಯನೂ ಇಲ್ಲ ಬಿಡಿ. ಸರಿ ಅಮ್ಮ, ಆಯ್ತು. ಪೂಜೆಗೆ ಎಲ್ಲ ವಿಷಯನೂ ಹೇಳಿದೀನಿ ಅನ್ನೋ ಒಂದೇ ಒಂದ್ ಮಾತು ನಮ್ಗೂ ಹೇಳ್ಬೋದಿತ್ತಲ್ಲ, ನಾವೆಲ್ಲ ಸಂಭಾಳಿಸ್ತಿದ್ವಿ. ನೋಡ್ ಭಾಗ್ಯ, ಇದ್ರಲ್ಲಿ ಸಂಭಾಳಿಸಕ್ಕೆ ಏನು ಉಳಿದಿಲ್ಲ. ಹಾಗ್ ನೋಡಿದ್ರೆ ಇವತ್ತಿಗೆ ಎಲ್ಲ ಮುಗಿತಲ್ಲ ಅಂತ ಖುಷಿ ಪಡು, ಬೇರೆ ಏನು ಇಲ್ಲ. ಏ ತಾಂಡವ್, ಆರ್ ಯು ಓಕೆ? ಇಲ್ಲಿಗೆ ಯಾಕೆ ಬರೋದಕ್ಕೆ ಹೇಳ್ದೆ? ಅನಿ, ಬರ್ತಾ ಬರ್ತಾ ಈ ತನ್ವಿ ತುಂಬಾ ಅತಿಯಾಗಿ ಆಡ್ತಿದ್ದಾಳೆ. ತನ್ವಿನಾ? ಅವಳೇನ್ ಮಾಡಿದ್ಲು ತಾಂಡವ್ ಇವಾಗ? ನಾನು ಮನೇಲಿದ್ದಾಗ ಎಲ್ಲ ಸರಿಯಾಗೇ ಇತ್ತು. ನನ್ನ ಮಕ್ಕಳನ್ನ ನನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದು. ಎಲ್ಲರೂ ಅವ್ರವ್ರದ್ದೇ ಡೆಸಿಷನ್ ತಗೊಳಕ್ಕೆಲ್ಲ ಶುರು ಮಾಡ್ಬಿಟ್ಟಿದ್ದಾರೆ. ಇವತ್ತು ತನ್ವಿ ಬೇರೆನೆ ಕೆಲಸ ಮಾಡ್ಕೊಂಡು ಬಂದಿದ್ದಾಳೆ. ತಾಂಡವ್, ಕೊಂಕಣ ಸುತ್ತಿ ಮೈಲಾರಕ್ ಬರ್ಬೇಡ. ಮೊದ್ಲು ಏನ್ ವಿಷಯ ಅಂತ ಹೇಳು. ತನ್ವಿ ಕಾಲೇಜ್ ಬಂಕ್ ಮಾಡಿದಾಳೆ. ಬಂಕ್ ಮಾಡ್ಬಿಟ್ಟು ಬೀದಿ ಸುತ್ತಕ್ ಹೋಗಿ ಪ್ರಿನ್ಸಿಪಲ್ ಹತ್ರ ಸಿಗಾಕೊಂಡು ಕಾಲೇಜಿಂದ ಸಸ್ಪೆಂಡ್ ಆಗಿದ್ದಾಳೆ. ಪೇರೆಂಟ್ಸ್ ಕರ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಕಾಲೇಜ್ಗೆ ಸೇರ್ಸಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೋಗ್ಬೇಕಂತ. ಒಂದು ಕಾಲೇಜ್ ಹೋಗೋವಾಗ ಎಷ್ಟು ರೆಸ್ಪಾನ್ಸಿಬಲ್ ಆಗಿರ್ಬೇಕು ಅಂತ ಗೊತ್ತಿಲ್ವಾ ಇವಳಿಗೆ? ತಾಂಡವ್, ಕಮಾನ್, ಇಷ್ಟು ಸಣ್ಣ ವಿಷಯಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಶ್ರೇಷ್ಠ, ಏನ್ ಹೇಳ್ತಿದ್ಯಾ? ತನ್ವಿ ಕಾಲೇಜ್ ಬಂಕ್ ಹೊಡೆದು ಸುತ್ತಾಡ್ತಿರೋದು ನಿನಗೆ ಸಣ್ಣ ವಿಷಯನಾ? ಸ್ಟಾಪ್ ಬೀಯಿಂಗ್ ಸಿಲ್ಲಿ. ತಾಂಡವ್, ಯು ಸ್ಟಾಪ್ ಬೀಯಿಂಗ್ ಸಿಲ್ಲಿ. ಇನ್ನು ನೀನ್ ಅಡ್ಗೋಲಜಿ ಕಾಲದಲ್ಲಿ ಇದ್ಯಾ ಕಣೋ. ಅಲ್ಲ ತಾಂಡವ್, ನೀನ್ ಕಾಲೇಜಿಗೆ ಬಂಕ್ ಆಗ್ತಿರ್ಲಿಲ್ಲ ಅಂತ ನಿನ್ ಮಕ್ಳಿಂದನೂ ನೀನ್ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ನೋಡು ತಾಂಡವ್, ನಿನಗೆ ನಿಮ್ಮಮ್ಮ ಸ್ಟ್ರಿಕ್ಟ್ ಆಗಿದ್ರು, ಅದಕ್ಕೆ ನಿನ್ ಕಾಲೇಜಿಗೆ ಬಂಕ್ ಹಾಕೋಕ್ ಆಗ್ತಿರ್ಲಿಲ್ಲ. ಬಟ್ ನೀನ್ ಲೈಫ್ ನ ಲೀಡ್ ಮಾಡಿರೋ ತರನೇ ಅವರು ಮಾಡ್ಬೇಕು ಅಂದ್ರೆ ಹೇಗೆ ತಾಂಡವ್? ಅಲ್ಲ ಶ್ರೇಷ್ಠ, ನಾನ್ ಹೇಳ್ತಿರೋದು. ತಾಂಡವ್, ಈಗ ಜನರೇಷನ್ ಚೇಂಜ್ ಆಗಿದೆ ಕಣೋ. ಈಗ 24/7 ನೀನ್ ಬರೀ ಓದ್ತಾ ಇರ್ಬೇಕು, ಕಾಲೇಜ್ಗೆ ಹೋಗ್ತಾ ಇರ್ಬೇಕು ಅಂದ್ರೆ ಆಗಲ್ಲ. ಈಗ ನಿನ್ ಮಗಳ ಕಣ್ಣಲ್ಲಿ ಹೀರೋ ಆಗೋದಕ್ಕೆ ನಿನ್ಗೊಂದ್ ಚಾನ್ಸ್ ಇದೆ.
ನನಗ್ ಹೀರೋ ಆಗೋ ಅವಶ್ಯಕತೆ ಇಲ್ಲ ಶ್ರೇಷ್ಠ. ಏ ತಾಂಡವ್, ಆ ಮನೆ ಹಾಳಿ ಭಾಗ್ಯ ನಿಮ್ಮಮ್ಮ ನೀನ್ ಎಲ್ಲೋದ್ರೂ ನಿನ್ನ ವಿಲನ್ ಮಾಡಿದ್ದಾರೆ ತಾನೆ. ನೋಡು, ನೀನ್ ಈ ಸಿಚುವೇಶನ್ ನ ಯುಟಿಲೈಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಏನ್ ಮಾಡ್ಬೇಕು ಅಂತೀಯ? ತಾಂಡವ್, ನೀನ್ ಹೇಳ್ತಿದ್ದಲ್ಲ ನಿನ್ ಮಕ್ಕಳನ್ನ ನೀನ್ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೆ ಅಂತ. ನೀನ್ ಇವಾಗ ಏನಾದ್ರೂ ತಂದೆ ಪರ ನಿಂತ್ಕೊಂಡೆ ಅನ್ಕೋ, ಅವ್ರಿಗೆ ನಿನ್ ಮೇಲಿರೋ ಪ್ರೀತಿ ಹೆಚ್ಚಾಗತ್ತೆ. ಅವ್ರ ಕಣ್ಣಲ್ಲಿ ನೀನ್ ಹೀರೋ ಆಗ್ತೀಯಾ. ಇದೆಲ್ಲ ಆಗ್ಬೇಕು ಅಂದ್ರೆ ನೀನು ನಾಳೆ ತಂದೆ ಕಾಲೇಜಿಗೆ ಹೋಗ್ಬೇಕು. ಅಲ್ಲ ಶ್ರೇಷ್ಠ, ಬೇಬಿ ಪ್ಲೀಸ್ ಅರ್ಥ ಮಾಡ್ಕೊ. ನಾನು ಯಾವತ್ತಾದ್ರೂ ನಿನ್ ಕೆಟ್ಟದಾಗ್ಲಿ ಅಂತ ಐಡಿಯಾ ಕೊಟ್ಟಿದ್ದೀನ? ಇಲ್ಲ ತಾನೆ? ಡೆಫಿನೆಟ್ಲಿ ನಿನ್ಗೆ ಇದರಿಂದ ಒಳ್ಳೇದಾಗತ್ತೆ. ನಾನು ಹೇಳದ್ನ ಕೇಳು, ತಂದಿಗೆ ಈಗ್ಲೇ ಕಾಲ್ ಮಾಡು. ಶ್ರೇಷ್ಠ, ಈ ಪ್ಲಾನ್ ಪಕ್ಕಾ ವರ್ಕ್ ಆಗತ್ತಾನೆ? ಖಂಡಿತ ಆಗತ್ತೆ ಕಣೋ. ಇದರಿಂದ ನಿನ್ ಮೇಲೆ ಒಳ್ಳೆ ಇಮೇಜ್ ಬಿಲ್ಟ್ ಆಗತ್ತೆ. ಸರಿ, ಇವಾಗ್ಲೇ ತನ್ವಿಗ್ ಫೋನ್ ಮಾಡ್ತೀನಿ. ಪಪ್ಪ ನಾಳೆ ಕಾಲೇಜಿಗೆ ಬರ್ತಾರೆ, ಪ್ರಿನ್ಸಿಪಲ್ ಹತ್ರ ಮಾತಾಡ್ತಾರೆ, ಇದೆಲ್ಲ ಸಾಲ್ವ್ ಆಗತ್ತೆ ಅನ್ಕೊಂಡಿದ್ದೆ. ಆದ್ರೆ ಪಪ್ಪ ನೋಡಿದ್ರೆ ಇದನ್ನೆಲ್ಲ ಎಂಟರ್ಟೈನ್ ಮಾಡಲ್ಲ ಅಂತಿದ್ದಾರೆ. ನಾನ್ ಏನ್ ಮಾಡ್ಲಿ ಇವಾಗ? ನಾಳೆ ಕಾಲೇಜ್ಗೆ ಹೇಗ್ ಹೋಗ್ಲಿ ನಾನು? ನನಗ್ ಬೇರೆ ಆಪ್ಷನ್ ಇಲ್ಲ ಅನ್ಸ್ತದೆ. ಅಮ್ಮನ ಹತ್ರ ಹೋಗಿ ಎಲ್ಲ ವಿಷಯ ಹೇಳ್ಬಿಡ್ತೀನಿ. ತಪ್ಪು ಮಾಡಿದೀನಿ ಅಂದ್ಮೇಲೆ ಬಯಸ್ಕೊಳಕ್ ಬೇಕಲ್ವಾ? ನಾನು ಇವಾಗ ಆಲ್ರೆಡಿ ತಪ್ಪು ಮಾಡ್ಬಿಟ್ಟಿದ್ದೀನಿ. ಅಮ್ಮನ ಹತ್ರ ಹೋಗಿ ಎಲ್ಲ ವಿಷಯನ ಹೇಳಿ ನನ್ ತಪ್ಪು ಒಪ್ಕೊಂಡ್ಬಿಡ್ತೀನಿ. ಪಪ್ಪ ಫೋನ್ ಮಾಡ್ತಿದಾರೆ. ಹಾಯ್ ಪಪ್ಪ. ಹಾಯ್ ಪುಟ, ಏನ್ ಮಾಡ್ತಿದ್ಯಾ? ಏನಿಲ್ಲ ಪಪ್ಪ. ಏನು, ನಾಳೆ ಕಾಲೇಜಿಗೆ ಹೇಗ್ ಹೋಗೋದು, ಯಾರನ್ನ ಕರ್ಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತಿದ್ಯಾ? ಪಪ್ಪ, ನನಗ್ ಗೊತ್ತು ನನ್ ಕಡೆಯಿಂದ ಮಿಸ್ಟೇಕ್ ಆಗಿದೆ ಅಂತ. ನಿಜವಾಗ್ಲೂ ಇನ್ಮೇಲಿಂದ ಮಾಡಲ್ಲ ಪಪ್ಪ. ಆದ್ರೆ ಈ ಸಲ ಅಕಸ್ಮಾತಲ್ಲಿ ಆಗೋಯ್ತು ಪಪ್ಪ. ಎಷ್ಟೋ ರಿಕ್ವೆಸ್ಟ್ ಮಾಡ್ಕೊಂಡ್ರು ಪ್ರಿನ್ಸಿಪಲ್ ಒಪ್ತಾನೆ ಇಲ್ಲ. ನಾನ್ ಬಂದ್ ರಿಕ್ವೆಸ್ಟ್ ಮಾಡ್ಕೊಂಡ್ರೆ? ಅಂದ್ರೆ ಪಪ್ಪ ನೀವು? ಎಸ್, ನಾನ್ ಬಂದ್ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ವಾವ್ ಪಪ್ಪ, ಸೂಪರ್. ಪುಟ, ನಾನು ಅವಾಗ ಬೈದಿದ್ದಕ್ಕೆ ಬೇಜಾರಾಯ್ತಾ? ಇಲ್ಲ ಪಪ್ಪ, ಹಾಗೇನಿಲ್ಲ. ಐಮ್ ಸಾರಿ ಪುಟ, ನಾನ್ ಬೈದಿದ್ದಕ್ಕೆ ನಿನಗೆ ಬೇಜಾರಾಗಿದ್ರೆ ಐಮ್ ರಿಯಲಿ ಸಾರಿ. ನೋಡು, ನಾನ್ ನಿನ್ ಜೊತೆ ಕಾಲೇಜಿಗೆ ಬಂದು ಎಲ್ಲ ಮಾತಾಡ್ತೀನಿ. ಪ್ರಿನ್ಸಿಪಲ್ ಹತ್ರ ನಾನ್ ರಿಕ್ವೆಸ್ಟ್ ಮಾಡ್ಕೋತೀನಿ, ಓಕೆನಾ? ಓಕೆ ಪಪ್ಪ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸರಿ, ಇವಾಗ ಏನು ಟೆನ್ಷನ್ ಮಾಡ್ಕೋಬೇಡ, ಊಟ ಮಾಡ್ಬಿಟ್ಟು ಮಲ್ಕೋ, ಓಕೆ? ನಾನು ನಾಳೆ ಸಿಗ್ತೀನಿ. ಗುಡ್ ನೈಟ್, ಬಾಯ್. ಸರಿ ಪಪ್ಪ. ಎಸ್. ಆದಿ, ಏನಿದೆಲ್ಲ ಹುಡುಗಾಟ? ಬರ್ತಾ ಬರ್ತಾ ಏನೇನೋ ನಿರ್ಧಾರಗಳನ್ನ ತಗೋತಿದ್ಯಾ? ಇಲ್ಲ ಅತ್ತೆ, ಅದು ಹಾಗಲ್ಲ. ಸಮಜಾಯಿಷಿ ಕೊಡೋದಕ್ ಬರ್ಬೇಡ ಆದಿ. ನೀನ್ ಹೀಗ್ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನ್ ಮಾಡಿದ್ದು ತಪ್ಪಂದ್ರೆ ತಪ್ಪು ಅಷ್ಟೇ. ತುಂಬಾ ಬೇಜಾರಾಗ್ತಿದೆ ಆದಿ, ಈ ತರ ನಿರ್ಧಾರಗಳನ್ನ ತಗೋತಿದ್ಯಾ ಅಂತ. ಅದ್ರಲ್ಲೂ ಮನೆಯವ್ರಿಗೆ ಸುಳ್ಳು ಹೇಳೋದಕ್ಕೆ ಕಲ್ತಿದ್ಯಲ್ವಾ? ಅತ್ತೆ, ನಿಮ್ಗೆಲ್ಲ ಹೇಳಿದ್ರೆ ನೀವು ಬಿಡಲ್ಲ ಅಂತ ಗೊತ್ತಿತ್ತು, ಅದಕ್ಕೆ ಈ ನಿರ್ಧಾರ ತಗೊಂಡೆ. ನೀನ್ ಬಿಸ್ನೆಸ್ ಮೀಟ್ಗೆ ಒಂದ್ ವಾರ ಹೋಗ್ತೀನಿ ಅಂತ ಹೇಳ್ದಾಗ್ಲೇ ನಂಗೆ ಡೌಟ್ ಇತ್ತು. ಯಾಕೆ ಬ್ರೋ ಸುಳ್ಳು ಹೇಳಿದೆ? ನೀನ್ ಯಾವ್ದೇ ಬಿಸ್ನೆಸ್ ಮೀಟಿಂಗ್ ಹೋದ್ರು ಅಟ್ಲೀಸ್ಟ್ ಒಂದ್ ಕಾಲ್ ಇಲ್ಲ ಮೆಸೇಜ್ ಆದ್ರೂ ಮಾಡ್ತಿದ್ದೆ. ಈ ಸಲ ಒಂದ್ ಕಾಲ್ ಇಲ್ಲ ಮೆಸೇಜ್ ಇಲ್ಲ. ನನ್ ಮನೆಯವರೇ ನನ್ಗೆಲ್ಲ ಅವ್ರಿಗೋಸ್ಕರ ಏನ್ ಬೇಕಾದ್ರೂ ರೆಡಿ ಇದೀನಿ ಅಂತ ಹೇಳ್ತೀನಿ. ಈಗ ಅವ್ರ ಹತ್ರನೇ ಸುಳ್ಳು ಹೇಳಕ್ ಸ್ಟಾರ್ಟ್ ಮಾಡಿದ್ಯಾ ಬ್ರೋ? ಕನಿಕಾದ್ ಹಾಗಲ್ಲ, ನಿನ್ಗೆ ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ಲ ಬಿಡು. ಅವಳ ಮೇಲೆ ಯಾಕೋ ಕೂಗಾಡ್ತಾ ಇದೀಯಾ? ಅವಳು ಸರಿಯಾಗಿ ಕೇಳ್ತಾ ಇದ್ದಾಳೆ. ತಪ್ಪು ಮಾಡಿದ್ರು ನೀನು. ಅವಳು ಕೇಳೋ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡು, ಅದನ್ನು ಬಿಟ್ಟು ಕಿರ್ಚಾಡೋದಲ್ಲ. ನೀನ್ ಬಿಸ್ನೆಸ್ ಮೀಟ್ ಅಂತ ಹೇಳಿ ಆಫೀಸಿಗೆ ಹೋಗಿದ್ದು ನನ್ಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಆದಿ? ಆಮೇಲೆ ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಅಂತ ಹೇಳಿದ್ದು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಹೀಗೆಲ್ಲ ಮಾಡ್ಬೇಕಾದ್ರೆ ನಿನ್ ಮೇಲೆ ಅನುಮಾನ ಇತ್ತು, ಏನೋ ಮಾಡ್ತಿದ್ಯಾ ಅಂತ. ಆದ್ರೆ
ಈ ಮಟ್ಟಕ್ಕೆ ಇಳಿತೀಯ ಅಂತ ಅನ್ಕೊಂಡಿರ್ಲಿಲ್ಲ. ತಪ್ಪು ಮಾಡಿದ್ಯಾ ಆದಿ, ತುಂಬಾ ಬೇಜಾರಾಗ್ತದೆ. ನೀನ್ ಹೀಗ್ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನೋಡಾದಿ, ನಿನ್ನ ಮೇಲೆ ನಾನು ಕೋಪ ಮಾಡ್ಕೊಂಡು ಕೂಗಾಡೋ ವ್ಯಕ್ತಿ ನಾನಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಆದ್ರೆ ಈ ನಿರ್ಧಾರ ಮಾತ್ರ ನನಗೆ ತುಂಬಾನೇ ಕೋಪ ತರಿಸಿದೆ. 7 ದಿನ ಈ ತರ ಜೀವನ ಮಾಡಿದ್ಯಲ್ಲ, ಅದು ಮನೆಯವರಿಗೆ ಸುಳ್ಳು ಹೇಳಿ ನೀನ್ ಈ ರೀತಿ ನಿರ್ಧಾರ ತಗೊಂಡಿರೋದು ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ. ನಿನ್ನಿಂದ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆದಿ, ನಮ್ಮ ಪುಣ್ಯನೋ ಏನೋ ಗೊತ್ತಿಲ್ಲ, ಪೂಜಾ ಬಂದು ಎಲ್ಲಾನು ಹೇಳಿದ್ಲು. 3ನೇವರಿಂದ ವಿಷಯ ಗೊತ್ತಾಗಿದ್ರೆ ಏನಾಗ್ತಿತ್ತೋ ಏನೋ. ಐ ಆಮ್ ಸಾರಿ ಅಪ್ಪ, ನಾನು ಏನೋ ಕಾರಣ ಇಟ್ಕೊಂಡು ಮಾಡಿದೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಕಾರಣನ? ಏನ್ ಕಾರಣ? ಭಾಗ್ಯ ದುಡ್ಡನ್ನ ವಾಪಸ್ ತಗೋಬೇಕು ಅನ್ನೋ ಕಾರಣನ? ಭಾಗ್ಯ ದುಡ್ಡನ್ನು ತಗೋತಿಲ್ಲ ಅಂತ ಒಂದೇ ಒಂದು ಮಾತು ನನ್ಗೆ ಹೇಳಿದ್ರೆ ನಾನು ಭಾಗ್ಯ ಹತ್ರ ಮಾತಾಡ್ತಿದ್ದೆ. ಅಥವಾ ದುಡ್ಡಿನ ಬದಲು ಬೇರೆ ಏನಾದ್ರೂ ಕೊಡ್ಬೇಕೇನಮ್ಮ ಅಂತ ಕೇಳ್ತಾ ಇದ್ದೆ. ನಿನಗೆ ಗೊತ್ತು ತಾನೆ ಭಾಗ್ಯ ನನ್ನ ಮಾತು ಕೇಳ್ತಾ ಇದ್ಲು ಅಂತ. ಅದನ್ನ ಯಾಕೆ ನೀನು ಮಾಡಲಿಲ್ಲ? ಭಾವ, ಈ ವಿಷಯನೆಲ್ಲರಿಗೂ ಹೇಳ್ದೆ ಅಂತ ಪ್ಲೀಸ್ ನನ್ನ ಮೇಲೆ ಬೇಜಾರು ಮಾಡ್ಕೋಬೇಡಿ. ಮನೆಯವ್ರಿಗೆಲ್ಲರಿಗೂ ವಿಷಯ ಗೊತ್ತಿದ್ರೆ ಒಳ್ಳೇದು ಅಂತ ನಾನೇ ಹೇಳ್ದೆ. ಪೂಜಾ, ನೀನ್ ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ ಬಿಡು. ಅಪ್ಪನೇ ಹೇಳಿದ್ರಲ್ಲ, 3ನೇ ವ್ಯಕ್ತಿಗಳಿಂದ ಗೊತ್ತಾಗೋಕ್ಕಿಂತ ಮುಂಚೆ ಮನೆಯವರಿಂದಾನೇ ಗೊತ್ತಾಯ್ತು ಅಂತ. ಹೌದು ಕಿಶನ್, ಅಲ್ಲ ಅದೇ ನೀನ್ ಈ ರೀತಿ ಜೀವನ ಶೈಲಿ ಬದಲಾಯಿಸ್ಕೊಂಡ್ರೆ ಭಾಗ್ಯ ದುಡ್ಡು ತಗೋತಾಳೆ, ಎಲ್ಲಾನು ಸರಿ ಹೋಗುತ್ತೆ ಅಂತ ಹೇಗೆ ನಿರ್ಧಾರ ತಗೊಂಡೆ? ಇಷ್ಟೇನೋ ನಿನ್ ಭಾಗ್ಯನ ಅರ್ಥ ಮಾಡ್ಕೊಂಡಿದ್ದೆ. ಏನೇ ಆದ್ರೂ ಅಷ್ಟೊಂದು ದುಡ್ಡು ತಗೊಳ್ಳೋದಿಲ್ಲ ಅಂತ ಮೊದಲೇ ಅನುಭವ ಆಗಿದೆ ತಾನೆ, ಮತ್ತ್ಯಾಕೆ ಅದೇ ತಪ್ಪು ಮಾಡಿದೆ? ನನಗಂತೂ ಅರ್ಥನೇ ಆಗ್ತಾ ಇಲ್ಲ ನೀನು ಏನ್ ಯೋಚನೆ ಮಾಡ್ತಿದ್ಯಾ ಅಂತ. ಒಟ್ಟಿನಲ್ಲಿ ನನಗಂತೂ ತುಂಬಾ ಬೇಜಾರಾಗಿದೆ. ಅಪ್ಪ, ಐ ಆಮ್ ರಿಯಲಿ ಸಾರಿ ಅಪ್ಪ. ಅಣ್ಣ, ಅಪ್ಪಂಗೆ ಮಾತ್ರ ಅಲ್ಲ, ನನಗೂ ತುಂಬಾ ಬೇಜಾರಾಗಿದೆ. ಅಲ್ಲ, ನೀನ್ ಒಂದ್ ಮಾತು ಈ ತರ ಅಂತ ಹೇಳಿದಿದ್ರೆ ನಾನು ನಿನ್ ಸಪೋರ್ಟ್ ಮಾಡ್ತೀನಲ್ವಾ? ಬಟ್ ನೀನ್ ನನ್ನ ಹತ್ರ ಹೇಳಿಲ್ಲ. ನನಗೂ ತುಂಬಾ ಬೇಜಾರಾಗ್ತಿದೆ ಅಣ್ಣ.